ನೀನು ಈ ಕುಲವೃತ್ತಿನ ಬಿಟ್ಬಿಟ್ಟು ದರ್ಜಿ ಕೆಲಸ ಯಾಕೆ ಮಾಡ್ತಿದೀಯಾ ಅಂತ. ಇದು ಹೊಳೆಗೆರೆಪುರ, ನನ್ನೂರು. ನಾನು ಹುಟ್ಟಿದ್ದು ಬೆಳೆದಿದ್ದು ಇವತ್ತು ಬದುಕ್ತಾ ಇರೋದು ಈ ಊರಿನಲ್ಲಿ. ಇವರು ನಮ್ಮಪ್ಪ ದರ್ಜಿ. ಊರಿನ ಜನರ ಹರಿದೋದ ಬಟ್ಟೆನ ಹೊಲ್ಕೊಡ್ತಿದ್ರು. ನಾವು ಬ್ರಾಹ್ಮಣರ, ನಾವು ಬಟ್ಟೆ ಹೊಲಿ ಕೆಲಸ ಮಾಡಬಾರ್ದ? ಮಗ, ಜೀವನ ಮಾಡಕ್ಕೆ ಅಂತ ಯಾವ ಕೆಲಸ ಮಾಡಿದ್ರು ತಪ್ಪಿಲ್ಲ ಕಣಪ್ಪ. ಆದರೆ ಮಾಡೋ ಕೆಲಸದಲ್ಲಿ ನಿಯತ್ತಾಗಿರಬೇಕು. ನಾನು ಈ ಕೆಲಸನ ಒಂದು ಪವಿತ್ರವಾದ ಕಾರ್ಯ ಅಂತ ತಿಳ್ಕೊಂಡಿದ್ದೀನಿ. ನಮ್ಮ ತಂದೆ ಕೂಡ ಇದೇ ಆದರ್ಶ ಪಾಲಿಸ್ತಾ ಇದ್ರು. ನನಗೂ ಅದನ್ನೇ ಹೇಳ್ಕೊಟ್ಟಿದ್ದಾರೆ. ನಾನು ಹುಟ್ಟಾಗಿಂದ ನೋಡ್ತಾನೆ ಇದ್ದೀನಿ, ಬರೀ ಬಡವ್ರ ಮನೆ ತೋರಿಸಿ ಹೊಟ್ಟೆ ತುಂಬಿಸ್ತಾ ಇದ್ದೀರಾ. ಒಂದ್ಸರಿ ಆದ್ರೂ ಶ್ರೀಮಂತರ ಮನೆ ತೋರಿಸಿ ಹೀಗಿರ್ಬೇಕು, ಈಗ ಬದುಕಬೇಕು ಅಂತ ತೋರಿಸಿದ್ದೀರಾ ಅಥವಾ ನೀವು ಬದುಕಿದ್ದೀರಾ? ಈ ಬಡಪಾಯಿ ಅಪ್ಪನ ಮೇಲೆ ಯಾಕಪ್ಪ ಇಷ್ಟು ಪ್ರೀತಿ? ನೀನನ್ ಬಿಟ್ರೆ ನಂಗೆ ಬೇರೆ ಯಾರಿದಾರಪ್ಪ? ನೀನೇ ಅಲ್ವೇನಪ್ಪ ನಂಗೆಲ್ಲ. ನಿಮ್ಮ ಋಣ ನನ್ನ ಮೇಲೆ 7 ಜನ್ಮಕ್ಕೂ ತೀರ್ಸಕ್ಕಾಗದೆ ಇರೋಷ್ಟಿದೆ ರೀ. ನಿಮ್ಮಪ್ಪ ಆ ಅಂಗಿ ಮೇಲೆ ತನ್ನ ಜೀವನ ಇಟ್ಕೊಂಡಿದಾರೋ? ಆವತ್ತು ನೀವಿಲ್ಲ ಅಂದಿದ್ರೆ ನಮ್ಮಪ್ಪನ ಜೀವ